ಇವತ್ತು ಟ್ರಾಫಿಕ್ನ ಕಡಿಮೆ ಮಾಡಬೇಕು, ಮೆಟ್ರೋ ಜಾಸ್ತಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾನು ರಿವ್ಯೂ ಮಾಡಲಿಕ್ಕೆ ಬಂದಿದ್ದೇನೆ. ಒಟ್ಟು ಈಗ 96 ಕಿಲೋಮೀಟರ್ ಚಾಲನೆಯಲ್ಲಿದೆ ಮೆಟ್ರೋ. ನಾವೇನು ಎಲ್ಲೋ ಲೈನು ಪ್ರಾರಂಭ ಮಾಡಿದೋ ನಾವು ಬಂದ ಮೇಲೆ ಒಟ್ಟು 24 ಕಿಲೋಮೀಟರ್ ನಾನು ಬಂದ ಮೇಲೆ ಆಡ್ ಮಾಡಿದ್ದೀನಿ, ಅಂದ್ರೆ ಪ್ರಾರಂಭ ಮಾಡಿದ್ದೀನಿ. 1,00,000 ಜನ ದಿನಕ್ಕೆ ಆ ಎಲೆಕ್ಟ್ರಾನಿಕ್ ಸಿಟಿ ಆ ಲೈನ್ ಅಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ. ಸೊ ನಮ್ಮ ಟ್ರಾಫಿಕ್ ಪೊಲೀಸ್ ಅವರು ಕೂಡ ಆ ರಸ್ತೆಯಲ್ಲಿ 30% ಟ್ರಾಫಿಕ್ ಕಡಿಮೆ ಆಗಿದೆ ಅನ್ನೋದನ್ನ ನಮಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಈಗ ನೆಕ್ಸ್ಟ್ ಮೇ ಡಿಸೆಂಬರ್ ಮಧ್ಯದಲ್ಲಿ ಎಲಿವೇಟೆಡ್ ಅಂಡರ್ಗ್ರೌಂಡ್ ಇವೆಲ್ಲ ಸೇರಿ ಡಿಸೆಂಬರ್ ವರೆಗೂ ನೆಕ್ಸ್ಟ್ 41 ಕಿಲೋಮೀಟರ್ ಆಡ್ ಮಾಡ್ತಾ ಇದೀವಿ. ಯಾವ್ದಾವ್ದು ಆಡ್ ಮಾಡ್ತಾ ಇದೀವಿ ನಿಮ್ಗೆ ಮಾಹಿತಿನ ನಾನು ನಿಮ್ಗೆ ವಾಟ್ಸಪ್ ಅಲ್ಲಿ ನಿಮ್ಗೆಲ್ಲರೂ ಕೂಡ ನಾನು ತಿಳಿಸ್ತೇನೆ. 41 ಕಿಲೋಮೀಟರ್ ಆಡ್ ಮಾಡ್ತೀವಿ. ಇನ್ನ ನೆಕ್ಸ್ಟ್ ಜೂನು ಮತ್ತು ಡಿಸೆಂಬರ್ಗೆ 27ರಲ್ಲಿ ಇದು 26, 41 ಕಿಲೋಮೀಟರ್ ಆಡ್ ಮಾಡ್ತಾ ಇದೀವಿ. ಜೂನು ಮತ್ತು ಡಿಸೆಂಬರ್ ಎರಡೂ ಸೇರಿ ಇನ್ನ 38 ಕಿಲೋಮೀಟರ್ ಡಿಸೆಂಬರ್ 27ಕ್ಕೆ ಕಂಪ್ಲೀಟ್ ಮಾಡ್ತೀವಿ. ಅಂದ್ರೆ ಏರ್ಪೋರ್ಟ್ ರೋಡ್ ಕೂಡ ಡಿಸೆಂಬರ್ 27ಕ್ಕೆ ನಾವು ಪ್ಲಾನ್ ಹಾಕೊಂಡಿದ್ದೀವಿ ಫೈನಲ್ ಮುಗಿಸೋ ಅಷ್ಟೊತ್ತಿಗೆ. ಸೊ ಆಗ ಒಟ್ಟು 175 ಕಿಲೋಮೀಟರ್ ಮೆಟ್ರೋ ಬೆಂಗಳೂರಲ್ಲಿ ಚಾಲನೆ ಆಗ್ತಾ ಇದೆ. ಇದಲ್ಲದೆ ಬೇರೆ ತಾವರೆಕೆರೆವರೆಗೂ ಮಾಗಡಿ ರೋಡಲ್ಲಿ ಹೊಸಕೋಟೆ, ಬಿಡದಿ, ನೆಲಮಂಗಲ ಇವೆಲ್ಲ ಕೂಡ ನಮ್ಮ ಪ್ಲಾನ್ ಇದೆ. ಕೆಲವು ಜಾಗದಲ್ಲಿ ಈಗಾಗಲೇ ನಾವು ಒಂದು ಸ್ಟೇಜ್ ತೆಗೆದುಕೊಂಡಿದ್ದೇವೆ. ಮಿಕ್ಕಿದು DPR ಕೂಡ ತಯಾರಾಗ್ತಾ ಇದೆ. ಅದು ಫೈನಲ್ ಆದ ತಕ್ಷಣ ನಿಮಗೆ ನಾನು ಇನ್ನೊಂದು ತಿಂಗಳಲ್ಲಿ ನಿಮಗೆ ನಾನು ತಿಳಿಸ್ತೇನೆ. ಸುಮಾರು ನೆಕ್ಸ್ಟ್ ಮಂತ್ ಸುಮಾರು 100 ಕಿಲೋಮೀಟರ್ ಅಷ್ಟು ಥರ್ಡ್ ಫೇಸು ಟೆಂಡರಿಂಗ್ ಆಗ್ತದೆ, ಇನ್ಕ್ಲೂಡಿಂಗ್ ಎಲಿವೇಟೆಡ್ ಕಾರಿಡಾರ್ ಡಬಲ್ ಲೈನ್ 42 ಕಿಲೋಮೀಟರ್ 43 ಕಿಲೋಮೀಟರ್ ಆಗ್ತದೆ. ಹಿಂದೆ ನಾವು 6 ಕಿಲೋಮೀಟರ್ ಮಾಡಿದೀವಿ. ಒಟ್ಟು 50 ಕಿಲೋಮೀಟರ್ ಎಲಿವೇಟೆಡ್ ಕಾರಿಡಾರು ಇಡೀ ಫಸ್ಟ್ ಟೈಮ್ ಇನ್ ದಿ ಕಂಟ್ರಿ ಇಷ್ಟು ದೊಡ್ಡ ಮೊತ್ತದ ಎಲಿವೇಟೆಡ್ ಕಾರಿಡಾರು ನಮ್ಮ ಬ್ಯಾಂಗ್ಳೂರಿನಲ್ಲಿ ಆಗ್ತದೆ. ಒಂದು ಟ್ರಾಫಿಕ್ಕು ಕಡಿಮೆ ಮಾಡಬೇಕು ಮತ್ತು ಜನರು ಕೂಡ ಟ್ರೈನಲ್ಲಿ ಹೋಗೋರು ಕೂಡ ಅನುಕೂಲ ಆಗಬೇಕು, ಒಂದು ಮೆಟ್ರೋಲ್ ಹೋಗೋದು ಕೂಡ ಅನುಕೂಲ ಆಗಬೇಕು ಅಂತ ನಾವು ಈ ವ್ಯವಸ್ಥೆನ ಈಗ ಫಾಸ್ಟ್ ಆಗಿ ಆಗಬೇಕು ಅಂತ ನಾವು ತೀರ್ಮಾನವನ್ನ ಮಾಡಿದ್ದೇವೆ. ಆಮೇಲೆ ಎಲ್ಲ ಕಡೆ ಎಲ್ಲೆಲ್ಲಿ ಮೆಟ್ರೋ ಇದೆ, ಸ್ಟಾಪ್ಸ್ ಇದೆ, ಅಲ್ಲೆಲ್ಲ ನಾನು ಅವ್ರಿಗೆ ಸ್ವಲ್ಪ ಕಮರ್ಷಿಯಲ್ ಎಕ್ಸ್ಪ್ಲಾಟೇಷನ್ ಮಾಡಿ ಅಂತ ನಾನು ಹೇಳಿದ್ದೇನೆ. ದೊಡ್ಡದಾಗಿ ಅಕ್ವಿಷನ್ ಮಾಡ್ಕೊಳ್ಳಿ ಫರ್ದರ್ ಅಂತ ಹೇಳಿದ್ದೇನೆ. ಯಾಕೆಂದ್ರೆ ವೆಹಿಕಲ್ ಪಾರ್ಕಿಂಗು 2 ಫ್ಲೋರು 3 ಫ್ಲೋರು 4 ಫ್ಲೋರು ಕೂಡ ಟೂ ವೀಲರ್ ನಿಲ್ಸೋರ್ಗೆ, ಕಾರ್ ನಿಲ್ಸೋರ್ಗೆ ಜಾಗನ ಪ್ರೊವೈಡ್ ಮಾಡಬೇಕು. ಅದಾದ ಮೇಲೂ ಕೂಡ ನೀವೇನಾದ್ರು ಕಮರ್ಷಿಯಲ್ ಎಕ್ಸ್ಪ್ಲಾಟೇಷನ್ ಮಾಡ್ಕೊಳ್ಳಿ. ಈಗಿಂದನೇ ಇನ್ ಫರ್ದರ್ ಎಲ್ಲೆಲ್ಲಿ ಅಕ್ವಿಷನ್ ಮಾಡಬೇಕು ಅದನ್ನೆಲ್ಲ ಕೂಡ ಸ್ವಲ್ಪ ಜಾಸ್ತಿನೇ ಮಾಡಿ ಇದರಲ್ಲಿ ಸ್ಟೇಷನ್ ಜಾಗಗಳಲ್ಲಿ ಅಂತ ನಾನು ಅವ್ರಿಗೆ ಆದೇಶವನ್ನು ಕೊಟ್ಟಿದ್ದೇನೆ. ಯಾಕೆಂದ್ರೆ ದಿನನಿತ್ಯ ಜಾಸ್ತಿ ವೆಹಿಕಲ್ಗಳು ಆಗ್ತಾ ಇರ್ತದೆ, ಜನ ಮೆಟ್ರೋ ಯೂಸ್ ಮಾಡ್ತಾರೆ, ಅಲ್ಲಿ ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಟೈಮಲ್ಲಿ ಬಂದು ನಿಲ್ಲಿಸ್ಬಿಟ್ಟು ಹೋಗ್ತಾರೆ. ಆ ದೃಷ್ಟಿಯಿಂದ ಅವ್ರಿಗೆ ನಾವು ತಿಳಿಸಿದ್ದೇವೆ. ಇದು ಮೇಜರ್ ಡಿಸಿಷನ್ಗಳನ್ನ ನಾವು ಇವತ್ತು ತೆಗೆದುಕೊಂಡಿದ್ದೇವೆ. ಒಟ್ಟು ನೀವು ನಾನು ನಾಳೆ ಹೇಳ್ದಂಗೆ 175 ಕಿಲೋಮೀಟರ್ 27ನೇ ತಾರೀಕು ಡಿಸೆಂಬರ್ ಅಷ್ಟೊತ್ತಿಗೆ ಬೆಂಗಳೂರು ನಗರದಲ್ಲಿ ಮೆಟ್ರೋ ಸಂಚಾರ ಆಗಲಿಕ್ಕೆ ಎಲ್ಲಾ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೇವೆ. ಇನ್ನು 100 ಕಿಲೋಮೀಟರ್ ಕೂಡ ನಾವು ಆಡ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಈಗಾಗಲೇ ಅದು DPR ಎಲ್ಲ ನಡೀತಾ ಇದೆ. ಓಕೆ, ಈಗ ಥರ್ಡ್ ಫೇಸು ಟೆಂಡರ್ ನಾನು ಈಗಾಗಲೇ ಟೆಂಡರ್ ಕರಿತಾ ಇದ್ದೀವಿ. ಒಂದು 24,000 ಕೋಟಿ ರೂಪಾಯಿ ವೆಚ್ಚದ ಲೈನ್ಗಳನ್ನ
ಒಂದು ಜೈಕಾಯಿಂದ 9,700 ಕೋಟಿ ರೂಪಾಯಿ ಲೋನ್ ತೆಗೆದುಕೊಳ್ತಾ ಇದೀವಿ. ಮತ್ತೀಗಾಲೇ ಅದು ಕೂಡ ಪಾಸ್ ಆಗಿದೆ. ಒಂದು 15,000 ಕೋಟಿ ರೂಪಾಯಿ. ಜೈಕಾದು 15,600 ಕೋಟಿ ರೂಪಾಯಿ. ಎಲಿವೇಟೆಡ್ ಫ್ಲೈಓವರ್ ನಮ್ದು 9,700 ಕೋಟಿ ರೂಪಾಯಿ. ಒಟ್ಟು 25,311 ಕೋಟಿ ರೂಪಾಯಿ ವೆಚ್ಚದ ಟೆಂಡರ್ ಅನ್ನ, ಥರ್ಡ್ ಫೇಸ್ ಟೆಂಡರ್ ಅನ್ನ ಜನವರಿಲಿ ನಾವು ಕರಿತಾ ಇದೀವಿ. ಮಾಡಿ ಅದಕ್ಕೆ ಟೈಮ್ ಲೈನ್ ನಾವು ಕೊಡ್ತೀವಿ. ನಾವು ಸಂಪೂರ್ಣ ಇರಲ್ಲ ಅದು ಈಗ ನಾವು ಹಿಂದೆ ಏನು ಆಗೋಗಿತ್ತು ಅದನ್ನ ನಾವು ಚೇಂಜ್ ಮಾಡಕ್ ಆಗ್ಲಿಲ್ಲ. ಥರ್ಡ್ ಫೇಸ್ ನಲ್ಲಿ ಥರ್ಡ್ ಫೇಸ್ ಅಲ್ಲಿ ಇದೆ, ಫುಲ್ ಎಲ್ಲೆಲ್ಲಿ ಹೋಗ್ಬೇಕೋ ಎಲಿವೇಟೆಡ್ ಹೋಗ್ಬೇಕು ಅಂತ ಹೇಳಿದ್ವಿ. ಯಾಕೆಂದ್ರೆ ಅದೇ ಹೇಳಿದ್ರೆ 44 ಕಿಲೋಮೀಟರ್ ಎಲ್ಲಿ ಥರ್ಡ್ ಫೇಸ್ ಅಲ್ಲಿ ತೆಗೆದುಕೊಂಡಂತ ಇದೀವಿ ಅದನ್ನೆಲ್ಲ ಎಲಿವೇಟೆಡ್ ಕಾರಿಡಾರ್ ತೆಗೆದುಕೊಂಡ. ಮುಂದಕ್ಕೂ ತೆಗೆದುಕೊಂಡು ಹೋಗ್ತೀವಿ. ತಾವರೆಕೆರೆ ಎಕ್ಸ್ಟೆನ್ಷನ್ ಮಾಡ್ಲಿಕ್ಕೆ ಹೋಗ್ತಾ ಇದೀವಿ. ತಾವರೆಕೆರೆ ಅಲ್ಲೊಂದು ಸ್ಟೇಷನ್ಗೆ ಜಾಗ ಹುಡುಕ್ತಾ ಇದೀವಿ. ಆ ಜಾಗ ನಮ್ಗೆ ಸಿಗ್ತಾ ಇಲ್ಲ. ಅಲ್ಲಿ ನೋಡೋಣ, ಬಜಾಜ್ ಅವ್ರ ಹತ್ರ ಮಾತಾಡಿ ಅಂತ ಹೇಳಿದ್ದೀನಿ. ಅದನ್ನ ಕೋರ್ಟ್ಗೆ ಹಾಕೊಂಡಿದ್ದಾರೆ. ಅಲ್ಲಿ ಸ್ಟೇಷನ್ ಪಾರ್ಕ್ ಮಾಡಕ್ ಜಾಗ ಬೇಕು ನಮ್ಗೆ. ಒಂದು 25-30 ಎಕರೆ ಮೇಲೆ ಜಾಗ ಬೇಕು. ಯಾಕೆಂದ್ರೆ ವಿಪರೀತ ಜನ ಹಾಸನ ಕಡೆಯಿಂದ ಬರೋರು ಮಾಗಡಿ ಮೇಲೆ ಬರ್ತಾ ಇದ್ದಾರೆ. ಟ್ರಾಫಿಕ್ ಬಹಳ ಇದಾಗ್ತಾ ಇದೆ. ಸೊ ಆ ದೃಷ್ಟಿಯಿಂದ ತಾವರೆಕೆರೆ ಆ ರೋಡು ಕೂಡ ಸ್ವಲ್ಪ ಡಬಲ್ ಡೆಕ್ಕರ್ ಮಾಡಬೇಕು ಅಂತ ಮಾಡಿದ್ವಿ. ಆದಷ್ಟು ಸಿಟಿಗೆ ಬರೋದನ್ನ ಕಡಿಮೆ ಮಾಡಬೇಕು, ಜನಕ್ಕೆ ಬೈಪಾಸ್ಗಳಲ್ಲಿ ಅವರು ಓಡಾಡಬೇಕು ಅನ್ನೋ ದೃಷ್ಟಿಯಿಂದ ಮಾಡ್ತೀವಿ. ಇವತ್ತು ಟ್ರಾಫಿಕ್ ನ ಕಡಿಮೆ ಮಾಡಬೇಕು, ಮೆಟ್ರೋ ಜಾಸ್ತಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾನು ರಿವ್ಯೂ ಮಾಡಲಿಕ್ಕೆ ಬಂದಿದ್ದೇನೆ. ಒಟ್ಟು ಈಗ 96 ಕಿಲೋಮೀಟರ್ ಚಾಲನೆಯಲ್ಲಿದೆ ಮೆಟ್ರೋ. ನಾವೇನು ಎಲ್ಲೋ ಲೈನು ಪ್ರಾರಂಭ ಮಾಡಿದೋ ನಾವು ಬಂದ ಮೇಲೆ, ಒಟ್ಟು 24 ಕಿಲೋಮೀಟರ್ ನಾನು ಬಂದ ಮೇಲೆ ಆಡ್ ಮಾಡಿದ್ದೀನಿ, ಅಂದ್ರೆ ಪ್ರಾರಂಭ ಮಾಡಿದ್ದೀನಿ. 1,00,000 ಜನ ದಿನಕ್ಕೆ ಆ ಎಲೆಕ್ಟ್ರಾನಿಕ್ ಸಿಟಿ ಆ ಲೈನ್ ಅಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ. ಸೊ ನಮ್ಮ ಟ್ರಾಫಿಕ್ ಪೊಲೀಸ್ ಅವರು ಕೂಡ ಆ ರಸ್ತೆಯಲ್ಲಿ 30% ಟ್ರಾಫಿಕ್ ಕಡಿಮೆ ಆಗಿದೆ ಅನ್ನೋದನ್ನ ನಮಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಈಗ ನೆಕ್ಸ್ಟ್ ಮೇ ಡಿಸೆಂಬರ್ ಮಧ್ಯದಲ್ಲಿ ಎಲಿವೇಟೆಡ್, ಅಂಡರ್ ಗ್ರೌಂಡು ಇವೆಲ್ಲ ಸೇರಿ ಡಿಸೆಂಬರ್ ವರೆಗೂ ನೆಕ್ಸ್ಟ್ 41 ಕಿಲೋಮೀಟರ್ ಆಡ್ ಮಾಡ್ತಾ ಇದೀವಿ. ಯಾವ್ದಾವ್ದು ಆಡ್ ಮಾಡ್ತಾ ಇದೀವಿ ನಿಮ್ಗೆ ಮಾಹಿತಿನ ನಾನು ನಿಮ್ಗೆ ವಾಟ್ಸಪ್ ಅಲ್ಲಿ ನಿಮ್ಗೆಲ್ಲರೂ ಕೂಡ ನಾನು ತಿಳಿಸ್ತೇನೆ. 41 ಕಿಲೋಮೀಟರ್ ಆಡ್ ಮಾಡ್ತೀವಿ. ಇನ್ನ ನೆಕ್ಸ್ಟ್ ಜೂನು ಮತ್ತು ಡಿಸೆಂಬರ್ಗೆ 27ರಲ್ಲಿ ಇದು 26, 41 ಕಿಲೋಮೀಟರ್ ಆಡ್ ಮಾಡ್ತಾ ಇದೀವಿ. ಜೂನು ಮತ್ತು ಡಿಸೆಂಬರ್ ಎರಡೂ ಸೇರಿ ಇನ್ನ 38 ಕಿಲೋಮೀಟರ್ ಡಿಸೆಂಬರ್ 27ಕ್ಕೆ ಕಂಪ್ಲೀಟ್ ಮಾಡ್ತೀವಿ. ಅಂದ್ರೆ ಏರ್ಪೋರ್ಟ್ ರೋಡ್ ಕೂಡ ಡಿಸೆಂಬರ್ 27ಕ್ಕೆ ನಾವು ಪ್ಲಾನ್ ಹಾಕೊಂಡಿದ್ದೀವಿ, ಫೈನಲ್ ಮುಗಿಸೋ ಅಷ್ಟೊತ್ತಿಗೆ. ಸೊ ಆಗ ಒಟ್ಟು 175 ಕಿಲೋಮೀಟರ್ ಮೆಟ್ರೋ ಬೆಂಗಳೂರಲ್ಲಿ ಚಾಲನೆ ಆಗ್ತಾ ಇದೆ. ಇದಲ್ಲದೆ ಬೇರೆ ತಾವರೆಕೆರೆವರೆಗೂ ಮಾಗಡಿ ರೋಡಲ್ಲಿ ಹೊಸಕೋಟೆ, ಬಿಡದಿ, ನೆಲಮಂಗಲ ಇವೆಲ್ಲ ಕೂಡ ನಮ್ಮ ಪ್ಲಾನ್ ಇದೆ. ಕೆಲವು ಜಾಗದಲ್ಲಿ ಈಗಾಗಲೇ ನಾವು ಒಂದು ಸ್ಟೇಜ್ ತೆಗೆದುಕೊಂಡಿದ್ದೇವೆ. ಮಿಕ್ಕಿದು DPR ಕೂಡ ತಯಾರಾಗ್ತಾ ಇದೆ. ಅದು ಫೈನಲ್ ಆದ ತಕ್ಷಣ ನಿಮಗೆ ನಾನು ಇನ್ನೊಂದು ತಿಂಗಳಲ್ಲಿ ನಿಮಗೆ ನಾನು ತಿಳಿಸ್ತೇನೆ. ಸುಮಾರು ನೆಕ್ಸ್ಟ್ ಮಂತ್ ಸುಮಾರು 100 ಕಿಲೋಮೀಟರ್ ಅಷ್ಟು ಥರ್ಡ್ ಫೇಸು ಟೆಂಡರಿಂಗ್ ಆಗ್ತದೆ, ಇನ್ಕ್ಲೂಡಿಂಗ್ ಎಲಿವೇಟೆಡ್ ಕಾರಿಡಾರ್ ಡಬಲ್ ಲೈನ್ 42 ಕಿಲೋಮೀಟರ್, 43 ಕಿಲೋಮೀಟರ್ ಆಗ್ತದೆ. ಹಿಂದೆ ನಾವು 6 ಕಿಲೋಮೀಟರ್ ಮಾಡಿದೀವಿ. ಒಟ್ಟು 50 ಕಿಲೋಮೀಟರ್ ಎಲಿವೇಟೆಡ್ ಕಾರಿಡಾರು. ಇಡೀ ಫಸ್ಟ್ ಟೈಮ್ ಇನ್ ದಿ ಕಂಟ್ರಿ ಇಷ್ಟು ದೊಡ್ಡ ಮೊತ್ತದ ಎಲಿವೇಟೆಡ್ ಕಾರಿಡಾರು ನಮ್ಮ ಬ್ಯಾಂಗ್ಳೂರಿನಲ್ಲಿ ಆಗ್ತದೆ. ಒಂದು ಟ್ರಾಫಿಕ್ಕು ಕಡಿಮೆ ಮಾಡಬೇಕು ಮತ್ತು ಜನರು ಕೂಡ ಟ್ರೈನಲ್ಲಿ ಹೋಗೋರು ಕೂಡ ಅನುಕೂಲ ಆಗಬೇಕು, ಒಂದು ಮೆಟ್ರೋಲ್ ಹೋಗೋದು ಕೂಡ ಅನುಕೂಲ ಆಗಬೇಕು ಅಂತ ನಾವು ಈ ವ್ಯವಸ್ಥೆನ ಈಗ ಫಾಸ್ಟ್ ಆಗಿ ಆಗಬೇಕು ಅಂತ ನಾವು ತೀರ್ಮಾನವನ್ನ ಮಾಡಿದ್ದೇವೆ.
ಆಮೇಲೆ ಎಲ್ಲ ಕಡೆ ಎಲ್ಲೆಲ್ಲಿ ಮೆಟ್ರೋ ಇದೆ, ಸ್ಟಾಪ್ಸ್ ಇದೆ, ಅಲ್ಲೆಲ್ಲ ನಾನು ಅವ್ರಿಗೆ ಸ್ವಲ್ಪ ಕಮರ್ಷಿಯಲ್ ಎಕ್ಸ್ಪ್ಲಾಟೇಷನ್ ಮಾಡಿ ಅಂತ ನಾನು ಹೇಳಿದ್ದೇನೆ. ದೊಡ್ಡದಾಗಿ ಅಕ್ವಿಷನ್ ಮಾಡ್ಕೊಳ್ಳಿ ಫರ್ದರ್ ಅಂತ ಹೇಳಿದ್ದೇನೆ. ಯಾಕೆಂದ್ರೆ ವೆಹಿಕಲ್ ಪಾರ್ಕಿಂಗು 2 ಫ್ಲೋರು 3 ಫ್ಲೋರು 4 ಫ್ಲೋರು ಕೂಡ ಟೂ ವೀಲರ್ ನಿಲ್ಸೋರ್ಗೆ, ಕಾರ್ ನಿಲ್ಸೋರ್ಗೆ ಜಾಗನ ಪ್ರೊವೈಡ್ ಮಾಡಬೇಕು. ಅದಾದ್ಮೇಲೆ ಕೂಡ ನೀವೇನಾದ್ರು ಕಮರ್ಷಿಯಲ್ ಎಕ್ಸ್ಪ್ಲಾಟೇಷನ್ ಮಾಡ್ಕೊಳ್ಳಿ. ಈಗಿಂದನೇ ಇನ್ ಫರ್ದರ್ ಎಲ್ಲೆಲ್ಲಿ ಅಕ್ವಿಷನ್ ಮಾಡಬೇಕು ಅದನ್ನೆಲ್ಲ ಕೂಡ ಸ್ವಲ್ಪ ಜಾಸ್ತಿನೇ ಮಾಡಿ ಇದರಲ್ಲಿ ಸ್ಟೇಷನ್ ಜಾಗಗಳಲ್ಲಿ ಅಂತ ನಾನು ಅವ್ರಿಗೆ ಆದೇಶವನ್ನು ಕೊಟ್ಟಿದ್ದೇನೆ. ಯಾಕೆಂದ್ರೆ ದಿನನಿತ್ಯ ಜಾಸ್ತಿ ವೆಹಿಕಲ್ಗಳು ಆಗ್ತಾ ಇರ್ತದೆ, ಜನ ಮೆಟ್ರೋ ಯೂಸ್ ಮಾಡ್ತಾರೆ, ಅಲ್ಲಿ ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಟೈಮಲ್ಲಿ ಬಂದು ನಿಲ್ಲಿಸ್ಬಿಟ್ಟು ಹೋಗ್ತಾರೆ. ಆ ದೃಷ್ಟಿಯಿಂದ ಅವ್ರಿಗೆ ನಾವು ತಿಳಿಸಿದ್ದೇವೆ. ಇದು ಮೇಜರ್ ಡಿಸಿಷನ್ಗಳನ್ನ ನಾವು ಇವತ್ತು ತೆಗೆದುಕೊಂಡಿದ್ದೇವೆ. ಒಟ್ಟು ನೀವು ನಾನು ನಾಳೆ ಹೇಳ್ದಂಗೆ 175 ಕಿಲೋಮೀಟರ್ 27ನೇ ತಾರೀಕು ಡಿಸೆಂಬರ್ ಅಷ್ಟೊತ್ತಿಗೆ ಬೆಂಗಳೂರು ನಗರದಲ್ಲಿ ಮೆಟ್ರೋ ಸಂಚಾರ ಆಗಲಿಕ್ಕೆ ಎಲ್ಲಾ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೇವೆ. ಇನ್ನು 100 ಕಿಲೋಮೀಟರ್ ಕೂಡ ನಾವು ಆಡ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಈಗಾಗಲೇ ಅದು DPR ಎಲ್ಲ ನಡೀತಾ ಇದೆ. ಓಕೆ. ಈಗ ಥರ್ಡ್ ಫೇಸು ಟೆಂಡರ್ ನಾನು ಈಗಾಗಲೇ ಟೆಂಡರ್ ಕರಿತಾ ಇದ್ದೀವಿ. ಒಂದು 24,000 ಕೋಟಿ ರೂಪಾಯಿ ವೆಚ್ಚದ ಲೈನ್ಗಳನ್ನ ಒಂದು ಜೈಕಾಗಿಂದ 9,700 ಕೋಟಿ ರೂಪಾಯಿ ಲೋನ್ ತೆಗೆದುಕೊಳ್ತಾ ಇದೀವಿ. ಮತ್ತೀಗಾಗಲೇ ಅದು ಕೂಡ ಪಾಸ್ ಆಗಿದೆ. ಒಂದು 15,000 ಕೋಟಿ ರೂಪಾಯಿ. ಜೈಕಾದು 15,600 ಕೋಟಿ ರೂಪಾಯಿ. ಎಲಿವೇಟೆಡ್ ಫ್ಲೈಓವರ್ ನಮ್ದು 9,700 ಕೋಟಿ ರೂಪಾಯಿ. ಒಟ್ಟು 25,311 ಕೋಟಿ ರೂಪಾಯಿ ವೆಚ್ಚದ ಟೆಂಡರ್ ಅನ್ನ, ಥರ್ಡ್ ಫೇಸ್ ಟೆಂಡರ್ ಅನ್ನ ಜನವರಿಲಿ ನಾವು ಕರಿತಾ ಇದ್ದೀವಿ. ಮಾಡಿ ಅದಕ್ಕೆ ಟೈಮ್ ಲೈನ್ ನಾವು ಕೊಡ್ತೀವಿ. ನಾವು ಸಂಪೂರ್ಣ ಇರಲ್ಲ ಅದು ಈಗ ನಾವು ಹಿಂದೆ ಏನು ಆಗೋಗಿತ್ತು ಅದನ್ನು ನಾವು ಚೇಂಜ್ ಮಾಡಕ್ ಆಗ್ಲಿಲ್ಲ. ಥರ್ಡ್ ಫೇಸ್ ನಲ್ಲಿ ಥರ್ಡ್ ಫೇಸ್ ಅಲ್ಲಿ ಇದೆ, ಫುಲ್ ಎಲ್ಲೆಲ್ಲಿ ಹೋಗ್ಬೇಕೋ ಎಲಿವೇಟೆಡ್ ಹೋಗ್ಬೇಕು ಅಂತ ಹೇಳಿದ್ವಿ. ಯಾಕೆಂದ್ರೆ ಅದೇ ಹೇಳಿದ್ರೆ 44 ಕಿಲೋಮೀಟರ್ ಎಲ್ಲಿ ಥರ್ಡ್ ಫೇಸ್ ಅಲ್ಲಿ ತೆಗೆದುಕೊಂಡೋಗ್ತಾ ಇದೀವಿ ಅದನ್ನೆಲ್ಲ ಎಲಿವೇಟೆಡ್ ಕಾರಿಡಾರ್ ತೆಗೆದುಕೊಳ್ತಾ ಇದೀವಿ. ಮುಂದಕ್ಕೂ ತೆಗೆದುಕೊಂಡು ಹೋಗ್ತೀವಿ. ತಾವರೆಕೆರೆ ಎಕ್ಸ್ಟೆನ್ಷನ್ ಮಾಡ್ಲಿಕ್ಕೆ ಹೋಗ್ತಾ ಇದೀವಿ. ತಾವರೆಕೆರೆ ಅಲ್ಲೊಂದು ಸ್ಟೇಷನ್ಗೆ ಜಾಗ ಹುಡುಕ್ತಾ ಇದೀವಿ. ಆ ಜಾಗ ನಮ್ಗೆ ಸಿಗ್ತಾ ಇಲ್ಲ. ಅಲ್ಲಿ ನೋಡೋಣ, ಬಜಾಜ್ ಅವ್ರ ಹತ್ರ ಮಾತಾಡಿ ಅಂತ ಹೇಳಿದ್ದೀನಿ. ಅದನ್ನ ಕೋರ್ಟ್ಗೆ ಹಾಕೊಂಡಿದ್ದಾರೆ. ಅಲ್ಲಿ ಸ್ಟೇಷನ್ ಪಾರ್ಕ್ ಮಾಡೋಕ್ ಜಾಗ ಬೇಕು ನಮ್ಗೆ. ಒಂದು 25-30 ಎಕರೆ ಮೇಲೆ ಜಾಗ ಬೇಕು. ಯಾಕೆಂದ್ರೆ ವಿಪರೀತ ಜನ ಹಾಸನ್ ಕಡೆಯಿಂದ ಬರೋರು ಮಾಗಡಿ ಮೇಲೆ ಬರ್ತಾ ಇದ್ದಾರೆ. ಟ್ರಾಫಿಕ್ ಬಹಳ ಇದಾಗ್ತಾ ಇದೆ. ಸೊ ಆ ದೃಷ್ಟಿಯಿಂದ ತಾವರೆಕೆರೆ ಆ ರೋಡು ಕೂಡ ಸ್ವಲ್ಪ ಡಬಲ್ ಡೆಕ್ಕರ್ ಮಾಡಬೇಕು ಅಂತ ಮಾಡಿದ್ವಿ. ಆದಷ್ಟು ಸಿಟಿಗೆ ಬರೋದನ್ನ ಕಡಿಮೆ ಮಾಡಬೇಕು, ಜನಕ್ಕೆ ಬೈಪಾಸ್ಗಳಲ್ಲಿ ಅವರು ಓಡಾಡಬೇಕು ಅನ್ನೋ ದೃಷ್ಟಿಯಿಂದ ಮಾಡ್ತೀವಿ.